ನಿನ್ನೆ ಬೆಳಗ್ಗೆಯಿಂದ ಮುಷ್ಕರವನ್ನು ಸ್ಟಾರ್ಟ್ ಮಾಡಿದೀವಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಿಂದ ನಮ್ದು ಹಣ ಬಂದಿಲ್ಲ ಅಂತ ಕೂಡಲೇ ಸೆಕ್ರೆಟರಿ ಸಾಹೇಬರು, ಜೈನ್ ಸಾಹೇಬರು ಡಿಸ್ಕಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕಳಿಸಿ ಕೂಡಲೇ ನಮ್ದು ಬೇಕು ಸೇರ್ಬೇಕಾಯ್ತು ಹಣ 2 ದಿವಸದೊಳಗೆ 48 ಗಂಟೆ ಒಳಗಡೆ ನಮಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡೋದು ಮಾತ್ರಲ್ಲ, ಲೆಟರ್ನು ಕಳಿಸಿದ್ದಾರೆ. ಆದ್ರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಆಗಿದೆ. ಒಗ್ಗಟ್ಟಾಗಿರತಕ್ಕಂಥ ಲಾರಿ ಮಾಲೀಕರಿಗೆ ಬಹಳ ದೊಡ್ಡ ಧನ್ಯವಾದಗಳು. ಅದೇ ತರ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ, ನಮ್ಮ ಹಿರಿಯರು ಮಿನಿಸ್ಟರ್ ಮುನಿಯಪ್ಪ ಅವರಿಗೆ, ಪತಿಗುರೈ ಜೈನ್ ಸಾಹೇಬ್ರಿಗೆ, ಸೆಕ್ರೆಟರಿ ಸಾಹೇಬ್ರಿಗೆ ನಾವು ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ನಮ್ಮ ಕಷ್ಟ ಏನು ಅಂತ ಕೂಡಲೇ ಗೊತ್ತಾಗಿ ಅವರು ಕೂಡಲೇ ಹಣ ಬಿಡುಗಡೆ ಮಾಡಲಿಕ್ಕೆ ಬಹಳ ಮುತುವರ್ಜಿ ತಗೊಂಡ್ರು. ಅದರಿಂದ ಅವ್ರಿಗೂ ಬಹಳ ದೊಡ್ಡ ಧನ್ಯವಾದ ಹೇಳ್ತೀವಿ. ನಮಗೆ ಸೇರ್ಬೇಕಾದ ಹಣ 260 ಕೋಟಿ ಎಲ್ಲಾ ಡೆಪ್ಟಿ ಕಮಿಷನರ್ ಥ್ರೂ ಇವತ್ತು ಸಾಯಂಕಾಲದಿಂದಲೇ ಶುರುವಾಗಿದೆ. ವಿತಿನ್ 48 ಅವರ್ಸ್ ಅಲ್ಲಿ ಎಲ್ಲಾ ಲಾರಿ ಮಾಲೀಕರಿಗೆ ಹಣ ಸಿಕ್ಕುತ್ತೆ. ಇದರಿಂದ ಯಾರು ನೀವು ಗೊಂದಲ ಆಗೋದು ಬೇಡ. ಅದೇ ತರ ಎಫ್ಡಿ ಮಾಡಿದ್ದ ಅಮೌಂಟ್ 26 ಕೋಟಿ 4 ದಿನದ ಒಳಗಡೆ ಅದು ಅವರವರಿಗೆ ಹಣ ಸೇರಿಸಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಸಾಹೇಬರು ಹೇಳಿದ್ದಾರೆ. ಅದರಿಂದ ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗಿದೆ. ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಲಾರಿ ಮಾಲೀಕರು, ಅದೇ ತರ ಎಲ್ಲ ಪ್ರಿಂಟ್ ಅಂಡ್ ಮೀಡಿಯಾದವರು ಬಹಳ ದೊಡ್ಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆದ್ರಿಂದ ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀವಿ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸೆಕ್ರೆಟರಿ ಸಾಹೇಬರಿಗೆ, ಮುನಿಯಪ್ಪ ಸಾಹೇಬರಿಗೆ ಎಲ್ಲರಿಗೂ ಬಹಳ ದೊಡ್ಡ ಧನ್ಯವಾದಗಳು. ಮುನಿಯಪ್ಪ ಅವರು, ಮಂತ್ರಿಗಳು ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ತಗೊಂಡಿದ್ದಕ್ಕೆ ಅವ್ರಿಗೆ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಲಾರಿ ಮಾಲೀಕರು ಕೂಡಲೇ ಇವತ್ತಿಂದನೇ ಅವರವರು ಕೂಡಲೇ ಡಿಬ್బాಗೆ ಹೋಗಿ ರೇಷನ್ ಅಂಗಡಿಗೆ ಹೋಗಬೇಕಾಯ್ತು. ಮೆಟೀರಿಯಲ್ ಕಂಪ್ಲೀಟ್ ಅಕ್ಕಿ, ರಾಗಿ, ಗೋಧಿ ರಿಲೀಸ್ ಮಾಡಬೇಕು ಅಂತ, ಲೋಡ್ ಮಾಡ್ಕೊಂಡು ಹೋಗ್ಬೇಕಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಲಾರಿ ಮಾಲೀಕರು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೆ ಸಾಧಿಸಬಹುದು ಎಂಬುದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಲಾರಿ ಮಾಲೀಕರೇ, ಕಷ್ಟ ಬಂದಾಗ ನಾವು ಸರ್ಕಾರನ ಕೇಳಬೇಕಾಯ್ತು. ನಮ್ದು ಡ್ಯೂಟಿ. ನಾವೇನು ಮುಷ್ಕರ ಮಾಡೋದೇ ನಮ್ದು ಇಲ್ಲ, ಅದು ಯಾವ ಸರ್ಕಾರನ ಆಗಲಿ. ಆದ್ರಿಂದ ಇದಕ್ಕೆ ಇವತ್ತು ಒಂದು ಬಹಳ ದೊಡ್ಡ ಸಂತೋಷ ಸುದ್ದಿ. ಹಳೆ ಪೇಮೆಂಟ್ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ಕೂಡ ಕಾರ್ಯದರ್ಶಿ ಸಾಹೇಬರು ಡಿಸ್ಕಷನ್ ಮಾಡಿ ತೀರ್ಮಾನ ತಗೋ ಅಂತ ಹೇಳಿದ್ರೆ, ಅದರಿಂದ ಕಾರ್ಯದರ್ಶಿ ಸಾಹೇಬರಿಗೆ, ಜೈನ್ ಸಾಹೇಬರಿಗೆ ಬಹಳ ದೊಡ್ಡ ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.